ಯಾವುದೇ ಕಾರಣಕ್ಕೂ ವಿಧಾನಸಭೆಯನ್ನ ವಿಸರ್ಜಿಸುವಂತಹ ಪ್ರಶ್ನೆಯೇ ಇಲ್ಲ. ತಾಕತ್ತಿದ್ರೆ ಸರ್ಕಾರವನ್ನ ಬೀಳಿಸಿ ಹೀಗಂತ ಯಡಿಯೂರಪ್ಪಗೆ ಈಶ್ವರಪ್ಪ ಸವಾಲು ಹಾಕಿದ್ದಾರೆ. ಇಂದು ಬೆಳಗ್ಗೆ ಈಶ್ವರಪ್ಪ ಈ ರೀತಿಯ ಸವಾಲನ್ನ ಯಡಿಯೂರಪ್ಪಗೆ ಹಾಕಿದ್ದಾರೆ. ತಾಕತ್ತಿದ್ರೆ ನೀವು ನಮ್ಮ ಸರ್ಕಾರವನ್ನ ಬೀಳಿಸಿ ತೋರಿಸಿ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಸರ್ಕಾರವನ್ನ ವಿಸರ್ಜಿಸಲ್ಲ. ಸಮಾವೇಶಕ್ಕೆ ಹೋದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತೇವೆ. ಬುಧವಾರ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚಿಸಿ ನಾವು ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳುತ್ತೇವೆ. ಆದರೆ ತಾಕತ್ತಿದ್ರೆ ಯಡಿಯೂರಪ್ಪ ನಮ್ಮ ಸರ್ಕಾರವನ್ನ ಬೀಳಿಸಲಿ ಅಂತ ಹೇಳಿ ಈಶ್ವರಪ್ಪ ಹುಬ್ಬಳ್ಳಿಯಲ್ಲಿ ಯಡಿಯೂರಪ್ಪಗೆ ಸವಾಲ್ ಹಾಕಿದ್ದಾರೆ. ಅಂತೂ ಕೆಜೆಪಿ ಸಮಾವೇಶ ನಿರೀಕ್ಷೆಗೂ ಮೀರಿ ಸಕ್ಸಸ್ ಆಗಿದೆ. ಸಮಾವೇಶಕ್ಕೂ ಮೊದಲೇ ಬಿಎಸ್ವೈ ಆಪ್ತರಾದ ಪುಟ್ಟಸ್ವಾಮಿ ಹಾಗೂ ಬಸವರಾಜು ವಿರುದ್ಧ ಬಿಜೆಪಿ ಶಿಸ್ತು ಕ್ರಮ ಜರುಗಿಸಿತ್ತು. ಹಾಗಿದ್ರೂ ಸಮಾವೇಶಕ್ಕೂ ಮುನ್ನ ನಡೆದಂತಹ ಟೀ ಪಾರ್ಟಿಯಲ್ಲಿ ಸಚಿವರು ಶಾಸಕರ ದಂಡೇ ಭಾಗಿಯಾಗಿತ್ತು. ಇಷ್ಟೇ ಅಲ್ಲ, 14 ಶಾಸಕರು ನೇರವಾಗಿ ಕೆಜೆಪಿ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಹೀಗಾಗಿ ಬಿಜೆಪಿಯ ಮುಂದಿನ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ಕೆಜೆಪಿ ಸಮಾವೇಶದಲ್ಲಿ ಭಾಗವಹಿಸಿದ್ದ ಶಾಸಕರಿಗೆ ಹೈಕಮಾಂಡ್ ಸೂಚನೆಯಂತೆ ನೋಟಿಸ್ ಜಾರಿ ಮಾಡುವ ಸಾಧ್ಯತೆ ಇದೆ. ಇಲ್ಲವೇ ನೀವೇ ರಾಜೀನಾಮೆ ನೀಡಿ ಅಂತ ಸೂಚನೆ ನೀಡಬಹುದು. ಇನ್ನು ಮೊದಲೇ ನಿರ್ಧರಿಸಿದಂತೆ ಬುಧವಾರ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಕೈಗೊಳ್ಳುವ ನಿರ್ಣಯ ಹಾಗೂ ಪಕ್ಷದ ಮೊದಲ ಸಾಲಿನ ನಾಯಕರ ಅಭಿಪ್ರಾಯ ಪ್ರಮುಖ ಪಾತ್ರ ವಹಿಸಲಿದೆ. ಆದರೆ ಬಿಜೆಪಿಯ ಯಾವುದೇ ನಿರ್ಧಾರ ಸರ್ಕಾರದ ಉಳಿವಿನ ಪ್ರಶ್ನೆಯಾಗಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ ದೆಹಲಿಯಿಂದ. ನಿನ್ನೆಯಷ್ಟೇ ಕೆಜೆಪಿ ಸಮಾವೇಶದಲ್ಲಿ ಪ್ರಶಾಂತ್ 14 ಶಾಸಕರು ಬಿಜೆಪಿ ಶಾಸಕರು ಕಾಣಿಸಿಕೊಂಡ್ರು. ಈಗ ಹೈಕಮಾಂಡ್ ಅವರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅಂತೀರಿ? ಪ್ರತಿಮಾ, ತಕ್ಷಣಕ್ಕೆ ಇವತ್ತು ಅಥವಾ ನಾಳೆ ಒಳಗಡೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ತಕ್ಕಂಥ ಸಂಕೇತಗಳು ಹೈಕಮಾಂಡ್ನಿಂದ ಸಿಗ್ತಾ ಇಲ್ಲ. ಈಗಾಗಲೇ ಈಶ್ವರಪ್ಪನವರು ಹುಬ್ಳಿಯಲ್ಲಿ ಹೇಳಿದಂತೆ ಬುಧವಾರ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗುವುದು. ಇಲ್ಲಿಂದ ಬಹುತೇಕ ಧರ್ಮೇಂದ್ರ ಪ್ರಧಾನ್ ಕೂಡ ಆ ಒಂದು ಸಭೆಯಲ್ಲಿ ಹೈಕಮಾಂಡ್ ಪರವಾಗಿ ಪಾಲ್ಗೊಳ್ಳಲಿದ್ದಾರೆ. ಅಧಿವೇಶನ ಮುಗಿಯೋದಕ್ಕಿಂತ ಮುಂಚೆ ಏನಾದರೂ ಕ್ರಮ ತೆಗೆದುಕೊಂಡಲ್ಲಿ ನಾಳೆ ಅಥವಾ ನಾಡಿದ್ರಲ್ಲೇ ಸರ್ಕಾರ ಬಿದ್ದು ಹೋಗ್ತಕ್ಕಂಥ ಅಪಾಯ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಈಗಾಗಲೇ 14 ಸದಸ್ಯರು ಹೋಗಿದ್ದಾರೆ. ಬಿಜೆಪಿಯ ಒಟ್ಟು ಬಲ ಇರತಕ್ಕಂಥದ್ದು 118, ಪ್ರತಿಪಕ್ಷಗಳ ಅಂದರೆ ಪಕ್ಷೇತರರು ಸೇರಿದಂತೆ ಬಲ ಇರತಕ್ಕಂಥದ್ದು 106. ಹೀಗಾಗಿ 14 ಜನರ ವಿರುದ್ಧ ನೀವೇನಾದರೂ ಕ್ರಮವನ್ನು ತೆಗೆದುಕೊಂಡಲ್ಲಿ ಸರ್ಕಾರ ಹೋಗುತ್ತೆ ಅಂತಕ್ಕಂಥದ್ದು ಕೂಡ ಬಿಜೆಪಿ ಹೈಕಮಾಂಡ್ಗಿರ್ತಕ್ಕಂಥ ಒಂದು ದೊಡ್ಡ ಭಯ. ಪ್ರತಿಮಾ, ನಾವು ಯಾವತ್ತಿಗೂ ನೋಡ್ತೀವಿ ರಾಜಕೀಯದ ಚದುರಂಗದಾಟದಲ್ಲಿ ಹೂ ಬ್ಲಿಂಕ್ಸ್ ಫಸ್ಟ್ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಯಾರು ಕಣ್ರೆಪ್ಪೆನ ಬಡಿತಾರೆ, ಯಾರು ಮುಚ್చుತ್ತಾರೆ ಅಂತಕ್ಕಂಥದ್ದು ಯಾವತ್ತಿಗೂ ಕಾದು ನೋಡ್ಲಾಗ್ತಾ ಇರುತ್ತೆ. ಆ ರೀತಿ ಯುದ್ಧವನ್ನು ಮುಂದುವರಿಸಲಾಗುತ್ತೆ. ಆದರೆ ಇದರಲ್ಲಿ ಹಾಗಲ್ಲ. ಯಾರು ಕಣ್ಣನ್ನು ತೆರೀತಾರೆ ಅಂತಕ್ಕಂಥದ್ದು ಅಂದರೆ ಯಾರು ಒಂದು ಕಡೆ ಸರ್ಕಾರವನ್ನು ಬೀಳಿಸ್ತಾರೋ ಅಥವಾ ಶಿಸ್ತು ಕ್ರಮವನ್ನು ತೆಗೆದುಕೊಂಡು ಸರ್ಕಾರ ಬೀಳಿಸ್ತಕ್ಕಂಥ ಒಂದು ಅಂದರೆ ಅದರ ಇವೆಂಚುವಲ್ ಫಾಲಿಂಗ್ ಆಫ್ ಗೌರ್ಮೆಂಟ್ಗೆ ಕಾರಣರಾಗ್ತಾರೋ ಅಂತಕ್ಕಂಥದ್ದನ್ನು ಕಾದು ನೋಡಲಾಗ್ತಾ ಇದೆ. ಇಬ್ಬರಿಗೂ ಪ್ರಮುಖವಾಗಿರ್ತಕ್ಕಂಥದ್ದು ಪಕ್ಷ ನಮ್ಮದು ಶಿಸ್ತಿನಿಂದ ನಡೀತಾ ಇದೆ ಅಂತಕ್ಕಂಥದ್ದು ಅದು ಬಿಜೆಪಿಗೆ ತೋರಿಸಬೇಕಾದ್ರೆ ನಾವು ಯಾವತ್ತಿಗೂ ಬಿಜೆಪಿ ಸರ್ಕಾರವನ್ನು ಉಳಿಸಲ್ಲ ಅಂತಕ್ಕಂಥದ್ದು ಯಡಿಯೂರಪ್ಪನವರು ತೋರಿಸಬೇಕಾಗಿರ್ತಕ್ಕಂಥದ್ದು. ಆದರೆ ಇಬ್ಬರಿಗೂ ಕೂಡ ತಾವೇ ಸರ್ಕಾರವನ್ನು ಬೀಳಿಸಿದ್ವಿ
ಮಾಡ್ತೀವಿ ಅಂತಕ್ಕಂಥ ಅಪಾಯ ಅಥವಾ ಆ ರೀತಿಯಾಗಿರ್ತಕ್ಕಂಥ ಅಪವಾದ ಬೇಡ ಅನ್ನುವ ಕಾರಣಕ್ಕಾಗಿಯೇ ಈ ರೀತಿಯ ತಾಕಲಾಟಗಳು, ಈ ರೀತಿಯ ಯುದ್ಧಗಳು ನಡೀತಾ ಇವೆ ಅಂತಕ್ಕಂಥದ್ದು. ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಬುಧವಾರ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಿ 14 ಶಾಸಕರಿಗೆ ಶೋಕಾಸ್ ನೋಟಿಸ್ ಅನ್ನು ನೀಡತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಮೊನ್ನೆ ರಾತ್ರಿ ಏನು ಸಭೆ ಸೇರಿತ್ತು ಪ್ರತಿಮಾ, ಅದರಲ್ಲೇ ಶಾಸಕರು ಸಮಾವೇಶಕ್ಕೆ ಹೋದರೆ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಸ್ತೃತ ಚಿಂತನೆಯನ್ನು ನಡೆಸಲಾಗಿತ್ತು. ಆದರೆ ಇವತ್ತೇ ಕ್ರಮ ತೆಗೆದುಕೊಂಡ್ರೆ ವಿಧಾನಸಭೆಯ ಅಧಿವೇಶನದಲ್ಲಿ ಅದರ ಪ್ರತಿಕೂಲ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತಕ್ಕಂಥದ್ದು ಕೂಡ ಕಾರಣದಿಂದ ಬಿಜೆಪಿ ನಾಯಕರು ಬುಧವಾರ ಕೋರ್ ಕಮಿಟಿ ಸಭೆಯನ್ನು ಸೇರ್ತಾರೆ. ಬುಧವಾರ ವಿಧಾನಸಭೆಯ ಅಧಿವೇಶನ ಕೂಡ ಮುಕ್ತಾಯಗೊಳ್ಳುತ್ತೆ ಅಂತಕ್ಕಂಥದ್ದು. ನಂತರ ಅವಿಶ್ವಾಸ ಗೊತ್ತುವಳಿ ಮಂಡನೆಯ ಗೋಜಿಗೂ ಕೂಡ ಪ್ರತಿಪಕ್ಷಗಳು ಹೋಗೋದಿಲ್ಲ ಅಂತಕ್ಕಂಥದ್ದು ಕೂಡ ಈ ರೀತಿಯ ಚಿಂತನೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಬುಧವಾರ ಶೋಕಾಸ್ ನೋಟಿಸ್ ಅನ್ನ 14 ಶಾಸಕರಿಗೆ ನೀಡಲಾಗುವುದು ಅಂತಕ್ಕಂಥದ್ದು ಬಿಜೆಪಿಯ ಹೈಕಮಾಂಡ್ ಮೂಲಗಳಿಂದ ನಮಗೆ ತಿಳಿದು ಬರ್ತಾ ಇರತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ. ವಿಧಾನ ಪರಿಷತ್ ಸದಸ್ಯರನ್ನ ಡಿಸ್ಕ್ವಾಲಿಫೈ ಮಾಡಬೇಕಾ ಅಂತಕ್ಕಂಥದ್ದು ಕೂಡ ಗಂಭೀರವಾಗಿ ಚಿಂತನೆಯಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ವಿಧಾನ ಪರಿಷತ್ ಸದಸ್ಯರು ಅವರನ್ನ ಡಿಸ್ಕ್ವಾಲಿಫೈ ಮಾಡಬಹುದೇ ಅಂತಕ್ಕಂಥದ್ರ ಬಗ್ಗೆ ಕೂಡ ಕಾನೂನು ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಮಗೆ ಹೈಕಮಾಂಡ್ ಮೂಲಗಳು ಹೇಳ್ತಾ ಇವೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಪ್ರತಿಮಾ, ಇವತ್ತು ಸಂಜೆಯ ಒಳಗಡೆ ನಿಗಮ ಮಂಡಳಿಗಳು 27 ನಿಗಮ ಮಂಡಳಿಗಳ ಅವಧಿ ಮುಗಿದಿದೆ. ಅದರಲ್ಲಿ 3 ವರ್ಷ ಆಗಿದೆ. ಯಡಿಯೂರಪ್ಪನವರಿಂದ ನೇಮಕಗೊಂಡಿರ್ತಕ್ಕಂಥ ಸಾಕಷ್ಟು ಕೆಜೆಪಿಯಲ್ಲಿರ್ತಕ್ಕಂಥವ್ರು ಇದ್ದಾರೆ. ಅಶೋಕ್ ಕಾಟ್ವೆ ಇದ್ದಾರೆ, MD ಲಕ್ಷ್ಮೀನಾರಾಯಣ್ ಇದ್ದಾರೆ. ಇವರೆಲ್ಲರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ತಕ್ಕಂಥ ಒಂದು ಸಂಕೇತವಾಗಿ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನ ಅಲ್ಲಿಂದ ವಜಾಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೂ ಕೂಡ ಸರ್ಕಾರ ಕೈ ಹಾಕಲಿದೆ ಅಂತಕ್ಕಂಥದ್ದನ್ನ ಹೈಕಮಾಂಡ್ ಮೂಲಗಳು ನಮಗೆ ಖಚಿತಪಡಿಸ್ತಾ ಇವೆ. ಪ್ರತಿಮಾ. ಓಕೆ ಪ್ರಶಾಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಯಾವುದೇ ಕಾರಣಕ್ಕೂ ವಿಧಾನಸಭೆ ವಿಸರ್ಜಿಸುವಂತಹ ಪ್ರಶ್ನೆ ಇಲ್ಲ, ತಾಕತ್ತಿದ್ರೆ ಸರ್ಕಾರವನ್ನ ಬೀಳಿಸಿ ಅಂತ ಯಡಿಯೂರಪ್ಪಗೆ ಈಶ್ವರಪ್ಪ ಹುಬ್ಬಳ್ಳಿಯಲ್ಲಿ ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ನವರು ಇದೇ ಮಾತಾಡ್ತಿದ್ರು, ಈಗ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಇದನ್ನು ವಿಸರ್ಜನೆ ಮಾಡಿ ಧೈರ್ಯ ಇದ್ರೆ ಅಂತ. ಹಾಗೆ ಅವಾಗ ಯಾಕೆ ಮಾಡಲಿಲ್ಲ ಇವರು? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವಾಗ ರಾಜೀನಾಮೆ ಕೊಟ್ಟೋದಂಥ ಶಾಸಕರ ಬಗ್ಗೆ ಅವಾಗ ಯಾಕೆ ಇವ್ರಿಗೆ ಅನಿಸ್ಲಿಲ್ಲ? ಹಾಗಾಗಿ ಇವತ್ತು ನನ್ನ ಒತ್ತಾಯ ಇಷ್ಟೇ, ನಿಮ್ಮ ಜೊತೆಗೆ 60 ಇದ್ದಾರೆ ಅಂತ ನೀವು ಅಂದ್ಕೊಂಡಿದ್ರಿ MLAಗಳು, 14ಕ್ಕೆ ಕೇಳಿದ್ದಕ್ಕೆ ನೀವು ಸುಸ್ತಾಗಿದ್ದೀರಿ. ಈಗ ಆ 14 ಜನಕ್ಕೂ ರಾಜೀನಾಮೆ ಕೊಡಿಸಿ. ನೀವು ನಿಮ್ಮ ಪಾರ್ಟಿ ಕರ್ಕೊಂಡು ನನ್ನ ಜನ ಅಭ್ಯಂತರ ಇಲ್ಲ, ಬಿಡಿಸಿ ಸರ್ಕಾರ ಬಿಡಿಸಿ ಅಂತ ನಾನು ಹೇಳ್ತಿದ್ದೀನಲ್ಲ. ನಿಮಗೆ ತಾಕತ್ತಿದ್ರೆ ಸರ್ಕಾರ ಬಿಡಿಸಿ, ಇಲ್ಲ ಕಾಂಗ್ರೆಸ್ಸು JDS KGP ಎಲ್ಲರೂ ಸೇರಿ ಅವಿಶ್ವಾಸ ನಿರ್ಣಯ ಮಾಡಕ್ಕೆ ನಿಮ್ಗೆ ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ. ಇನ್ನು 4 ದಿನ ವಿಧಾನಸಭೆ ಏನೂ ಇದೆ, ಮಂಡನೆ ಮಾಡಿ ಅವಿಶ್ವಾಸ ನಿರ್ಣಯ. ಇನ್ನು ಮುಜುಗರ ತಪ್ಪಿಸಿಕೊಳ್ಳೋಕೆ ಸರ್ಕಾರ ಅಧಿವೇಶನ ಮುಂದೂಡುವಂತಹ ಸಾಧ್ಯತೆ ಇದೆ. ಖಾಸಗಿ ವಿಶ್ವವಿದ್ಯಾಲಯಗಳ ಮಸೂದೆಗೆ ಅಂಗೀಕಾರ ಪಡೆದು ಮುಂದೂಡುವಂತಹ ಸಾಧ್ಯತೆ ಕೂಡ ಇದೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಅವರಿಂದ. ವೀರೇಂದ್ರ, ಇವತ್ತು ಅಧಿವೇಶನದಲ್ಲಿ ಏನಾಗಬಹುದು ಅಂತ ಹೇಳ್ತೀರಿ? ಪ್ರತಿಮಾ, ಅನುಮಾನವೇ ಬೇಡ. ಇವತ್ತಿನ ಇಲ್ಲಿ ಸುವರ್ಣಸೌಧದಲ್ಲಿ ನಡೆಯುವಂತಹ ವಿಧಾನಮಂಡಲದ ಉಭಯ ಸದನಗಳಲ್ಲೂ ಕೂಡ ಕಾವೇರಿ ಹಾಗೂ ಹಾವೇರಿ ಈ 2 ವಿಚಾರಗಳೇ ಪ್ರಮುಖವಾಗಿ ಪ್ರತಿಧ್ವನಿಸುವಂಥದ್ದು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಮೊನ್ನೆ ಶುಕ್ರವಾರ ಈ ಒಂದು ಅಧಿವೇಶನವನ್ನು ಮುಂದೂಡಿದಾಗ ಸಹಜವಾಗಿ ವಿಪಕ್ಷಗಳು ಸದನದ ಬಾವಿಗೆ ಇಳಿದು ಧರಣಿಯನ್ನು ಮಾಡ್ತಾ ಇದ್ವು. ಅದರಲ್ಲೂ ಕೂಡ ಕಾಂಗ್ರೆಸ್ ಅವತ್ತು ಇಡೀ ದಿನ ಸದನದ ಬಾವಿಗಿಳಿದು ಧರಣಿಯನ್ನು ಮಾಡಿತ್ತು. ಅದು ಕಾವೇರಿಯ ವಿಚಾರವಾಗಿ, ಅಂದರೆ ನೀರನ್ನ ಬಿಡ್ಕೂಡ್ದು ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಧರಣಿಯನ್ನು ಮಾಡಿತ್ತು. ಇವತ್ತು ಸದನ ಆರಂಭ ಆಗೋದೇ ಆ ಧರಣಿ ಮುಂದುವರಿಕೆ ಆಗುವುದರ ಮೂಲಕ. ಅಂದರೆ ಕಾವೇರಿಯ ಧರಣಿ ಏನು ಕಾಂಗ್ರೆಸ್ ಹಮ್ಮಿಕೊಂಡಿದೆ ಅದನ್ನು ಇವತ್ತು ಮುಂದುವರಿಸುತ್ತೆ. ಆದರೆ ಇವತ್ತು ಅದರ ಜೊತೆಗೆ ಅಷ್ಟೇ ಪ್ರಮುಖವಾಗಿ ಹಾವೇರಿಯ ವಿಚಾರವನ್ನು ಕೂಡ ಕಾಂಗ್ರೆಸ್ ಕೈಗೆತ್ತಿಕೊಳ್ಳೋಕೆ ಸಿದ್ಧವಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವಂಥ ಆಲೋಚನೆಯನ್ನು ಈ ಕ್ಷಣದವರೆಗೂ ಕೂಡ ವಿಪಕ್ಷಗಳ ಸದಸ್ಯರು ಮಾಡಿಲ್ಲ. JDS ಅಂತೂ ಅದರ ಗೋಜಿಗೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿದೆ
ಪ್ರತಿಮಾ. ಹೀಗಾಗಿ ಬಹುಶಃ ಇವತ್ತು ಕಾವೇರಿಯ ಮೂಲಕ ಸದನದ ಧರಣಿಯನ್ನು ಆರಂಭ ಆಗುತ್ತೆ. ಅದು ಹಾವೇರಿಯ ಜೊತೆಯೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ. ಹಾವೇರಿಯಲ್ಲಿ ನಿನ್ನೆ ಸುಮಾರು 14 ಬಿಜೆಪಿಯ ಶಾಸಕರು ಬಹಿರಂಗವಾಗಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಬಹುಮತ ಇಲ್ಲ. ಹಾಗಾಗಿ ಯಾವುದೇ ಒಂದು ಮಸೂದೆಗೆ ವಿಧೇಯಕಕ್ಕೆ ಅಂಗೀಕಾರ ಪಡೆಯಲಿಕ್ಕೆ ಸರ್ಕಾರಕ್ಕೆ ನೈತಿಕ ಹಕ್ಕಿಲ್ಲ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಹೋರಾಟವನ್ನು ಮಾಡುವಂತಹ ಸಾಧ್ಯತೆ ಇದೆ. ಇವತ್ತು ವಿಧಾನಮಂಡಲದ ಉಭಯ ಸದನಗಳಲ್ಲೂ ಕೂಡ ಕಾವೇರಿ ಹಾಗೂ ಹಾವೇರಿ ವಿಚಾರ ಪ್ರಾಮುಖ್ಯತೆಯನ್ನು ಪಡೆಯೋದು ಖಂಡಿತ. ವೀರೇಂದ್ರ, ಹಾಗೇನೆ ಈಶ್ವರಪ್ಪ ಹುಬ್ಬಳ್ಳಿಯಲ್ಲಿ ಯಡಿಯೂರಪ್ಪಗೆ ಒಂದು ಸವಾಲನ್ನ ಹಾಕಿದ್ದಾರೆ. ನೀವು ಆದ್ರೆ ನಿಮ್ಮಲ್ಲಿ ತಾಕತ್ತಿದ್ರೆ ಸರ್ಕಾರವನ್ನ ಬೀಳಿಸಿ, ನಾವಂತೂ ಸರ್ಕಾರ ವಿಸರ್ಜಿಸಲ್ಲ ಅಂತ. ಇದು ಏನಂತ ತಿಳಿಸುತ್ತೆ ಅಂತ? ಈ ಈಶ್ವರಪ್ಪನವರ ಈ ಹೇಳಿಕೆ ಬಹಳ ನಿರೀಕ್ಷಿತ ಪ್ರತಿಮಾ. ಯಾಕಂದ್ರೆ ಅವರೀಗ ಹೇಗೋ ದಿನದೂಡುವಂತಹ ಮನಸ್ಥಿತಿಯಲ್ಲಿದ್ದಾರೆ. ಅಂದ್ರೆ ಬಿಜೆಪಿಯ ಮನಸ್ಥಿತಿಯನ್ನ ಒಟ್ಟಾರೆಯಾಗಿ ನಾವು ವಿಶ್ಲೇಷಿಸೋದಾದ್ರೆ, ಒಂದು ವೇಳೆ ಅವರು ಎಷ್ಟರ ಮಟ್ಟಿಗೆ ಅಧಿಕಾರಕ್ಕೆ ಅಂಟಿಕೊಂಡಿದ್ದಾರೆ ಅಂದ್ರೆ 5 ವರ್ಷ ಮುಗಿಲಿಕ್ಕೆ ಇನ್ನು 1 ನಿಮಿಷ ಇದೆ ಅನ್ನುವಾಗ ಹೋಗಿ ಅಧಿಕಾರವನ್ನ ಬಿಡಿ ಅಂದ್ರೂ ಕೂಡ ಇನ್ನೂ 1 ನಿಮಿಷ ಇದೆ ತಡೀರಿ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರವನ್ನ ಬಿಡುವಂತ ಮನಸ್ಥಿತಿಯಲ್ಲಿಲ್ಲ. ಇಂತಹ ಹೇಳಿಕೆ ಪ್ರತಿ ಹೇಳಿಕೆಗಳ ಮೂಲಕ ಕಾಲ ತಳ್ಳುವಂತಹ ಒಂದು ಕಾರ್ಯತಂತ್ರವನ್ನು ಹಮ್ಮಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅಗತ್ಯ ಬಿದ್ದಲ್ಲಿ ಒಂದು ನೋಟಿಸ್ ಅನ್ನು ಕೊಡುವ ಮೂಲಕ, ಶೋಕಾಸ್ ನೋಟಿಸ್ ಅನ್ನ ಈ 14 ಶಾಸಕರಿಗೂ ನೀಡುವ ಮೂಲಕ, ಅಂದ್ರೆ ಅದನ್ನ ಚೀಫ್ ವಿಪ್ ಮೂಲಕವೇ ಕೊಡಿಸುವ ಒಂದು ತಂತ್ರವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಅವಿಶ್ವಾಸ ನಿರ್ಣಯದ ಮಂಡನೆಗೆ ಮುಂದಾದ ಸಂದರ್ಭದಲ್ಲಿ ಈಗ ಒಂದು ಬ್ರಹ್ಮಾಸ್ತ್ರ ಸರ್ಕಾರದ ಕೈಯಲ್ಲಿ ಸಿಕ್ಕ ಹಾಗಾಗುತ್ತೆ. ಅಂದ್ರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡುವಂತಹ ಒಂದು ಬ್ರಹ್ಮಾಸ್ತ್ರವನ್ನ ಕೈಯಲ್ಲಿ ಇಟ್ಕೊಂಡು ಅವರ ಜುಟ್ಟನ್ನ ತಮ್ಮ ಕೈಯಲ್ಲಿ ಹಿಡಿದುಕೊಳ್ಳುವಂತಹ ಒಂದು ತಂತ್ರವನ್ನ ಕೂಡ ಮಾಡ್ತಾ ಇದ್ದಾರೆ ಪ್ರತಿಮಾ. ಆದ್ರೆ ಅದು ಇವತ್ತೇ ಆಗುವಂತದ್ದಲ್ಲ. 12ನೇ ತಾರೀಕು ಕೋರ್ ಕಮಿಟಿ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವನ್ನು ಕೈಗೊಂಡು 13ನೇ ತಾರೀಕು ಅಂತದೊಂದು ನೋಟಿಸ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಇದೆ ಪ್ರತಿಮಾ. ಓಕೆ ವೀರೇಂದ್ರ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.